ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ದೊಂದು ಗಾಡಿ ಇತ್ತು, ಅದನ್ನು ಇಲ್ಲಿ ತಂದು ನಿಲ್ಸಿದ್ದೀವಿ. ತುಂಬ ದಿವಸ ಆಯಿತು ನೋಡಿ, ಅದಕ್ಕೋಸ್ಕರ ಹಿಂಗೆ ಬಂದ್ವಲ್ಲ, ಹಂಗೆ ನಮ್ಮ ಗಾಡಿನೂ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇವಾಗ ನೋಡ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ಹಸು ಇದೆ ನೋಡಿ, ಅದನ್ನು ಕಟ್ಟಾಕ್ಬಿಟ್ಟಿದ್ದಾರೆ. ಅವಾಗಿಂದ ನಮ್ಮ ನೋಡಿ ಗುದ್ದಕ್ಕೆ ಬರಬೇಕು ಅಂತ ಹಂಗೆ ಆಟ ಆಡ್ತಾ ಇತ್ತು. ಆದರೆ ಕಟ್ಟಾಕಿರೋದ್ರಿಂದ ಬರೋಕ್ಕಾಗಲಿಲ್ಲ. ಗಾಡಿ ಬಂತು. ಓಯ್, ಗುದ್ದಕ್ಕೆ ಬರ್ತೀವನೋ? ಓ, ನೋಡ್ತಾ ಇದ್ದಾನೆ. ಈ ಕಡೆ ಬಂದ್ಬಿಡು ಮಮ್ಮಿ. ಗುದ್ದಕ್ಕೆ ಬರ್ತೀಯಾ? ಹಾಂ, ಬಾಯ್ 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 ಬಾಯ್. ಇನ್ನೂ 2 ಹಸು ಇದೆಯಂತೆ. ಅದು ಬೆಳಗ್ಗೆ ಬಿಡ್ತಾರಂತೆ, ಮೇಯ್ಕೊಂಡು ಸೀದಾ ಅವ್ರ ಮನೆಗೆ ಹೋಗುತ್ತಂತೆ, ಎಲ್ಲೂ ಹೋಗಲ್ವಂತೆ. ಎಷ್ಟು ಹಸು ಇದೆಯಂತೆ ಟೋಟಲ್ಲು? ಟೋಟಲ್ಲು 5 ಇದೆಯಂತೆ. ಓ, 5 ಬಿಟ್ಬಿಡ್ತಾರಂತೆ, ಕಟ್ಟಾಕಿದ್ರಂತೆ 2. ನೋಡಲ್ಲಿ ಬಿಟ್ರು ಆಂಟಿ. ಈ ಹಸು ಗುದ್ದುತ್ತಂತೆ. ಅಯ್ಯೋ ಅಯ್ಯೋ, ಬರ್ತಾ ಇದೆ. ಗುದ್ದುತ್ತೆ ಅಂದ್ರು, ಅದನ್ನು ಬಿಟ್ಬಿಟ್ರು. ಬಾಬಾ 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 ಬಂದ್ಬಿಡ್ತು ಮಮ್ಮಿ. ಅದೇ ಆಗುತ್ತಲ್ಲ. ಯಾವುದು? ಹ್ಞೂ, ಹುಷಾರು. ಮತ್ತೆ ಬಾ. ಗಾಡಿ ನೋಡ್ಕೊಂಡು ಬಂದು ಗಣೇಶನ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೇ ಪ್ರಸಾದ ಕೊಟ್ಟರು. ಪ್ರಸಾದ ತಿನ್ಕೊಂಡು ಮನೆಗೆ ಬಂದ್ವಿ. ನಾನು ತಲೆಗೆ ಎಣ್ಣೆ ಹಚ್ಬಿಟ್ಟಿದ್ದೆ. ಬೆಳಿಗ್ಗೆನೆ ತಲೆಗೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಗೆ ಹೊರಟ್ಬಿಟ್ಟೆ. ಅದಕ್ಕೆ ಗಣೇಶನ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಹಂಗೆ ಸ್ಟ್ರೈಟಾಗಿ ಮನೆಗೆ ಬಂದೆ. ಆವಾಗ ಬಂದು ಮನೆಗೆ ಬಂದು ತಲೆ ಸ್ನಾನ ಮಾಡಿದೆ. ತಲೆ ಸ್ನಾನ ಮಾಡಿದ್ದಾದಮೇಲೆ ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು, ಬಟ್ಟೆ ಒಗೆಯೋದಿತ್ತು, ಅದನ್ನೆಲ್ಲ ಮುಗಿಸ್ದೆ. ತುಂಬ ತಿಂಗಳಿಂದ ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ, ಹೋಗೋಕ್ಕಾಗಿರಲಿಲ್ಲ. ಇವತ್ತಾದರೂ ಹೋಗಿ ಬರೋಣ, ಹೆಂಗಿದ್ರು ಗುರುವಾರ ಆಗಿದೆಯಲ್ಲ ಅಂತ ಹಂಗೆ ಬರ್ತಾಯಿದ್ದೀವಿ. ಇವಾಗ ನೋಡಿದ್ರೆ ಮಳೆ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ನಡ್ಕೊಂಡು ಹೋದರೆ ದೇವಸ್ಥಾನ ಸಿಕ್ಬಿಡುತ್ತೆ. ಈ ದೇವಸ್ಥಾನನೂ ಶಿರ್ಡಿ ಥರ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾನು ಯಾವತ್ತೂ ಶಿರ್ಡಿಗೆ ಹೋಗಿಲ್ಲ, ಹೋಗಬೇಕು ಅನ್ನೋ ಆಸೆ ಇದೆ. ಆದರೆ ಜನ ಹೇಳ್ತಾರೆ ಈ ದೇವಸ್ಥಾನನೂ ಶಿರ್ಡಿ ಥರನೇ ಮಾಡಿದ್ದಾರೆ ಅಂತ. ಇದು ದೇವಸ್ಥಾನದ ಹಿಂಭಾಗ. ಇಲ್ಲೊಂದು ಸಾಯಿಬಾಬಾ ಫೋಟೋ ಇಟ್ಟಿದ್ದಾರೆ, ಮತ್ತು ಚಿಕ್ಕ ಚಿಕ್ಕ ವಿಗ್ರಹಗಳನ್ನ ಇಟ್ಟಿದ್ದಾರೆ. ಸಾಯಿಬಾಬಾ ಬೀಸಕಲ್ಲನ್ನ ಉಪಯೋಗಿಸ್ತಾ ಇದ್ರಂತೆ, ಅದನ್ನು ಕೂಡ ಇಲ್ಲಿಟ್ಟಿದ್ದಾರೆ. ಇವಾಗ ಹೋಗ್ತಾ ಇದ್ದೀನಲ್ಲ, ಇದು ದೇವಸ್ಥಾನದ ಮುಂಭಾಗ. ಗುರು ಪೂರ್ಣಿಮೆ ದಿನ ಇನ್ನೂ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಪ್ರತಿ ಗುರುವಾರ ಇಲ್ಲಿ ಜಾಸ್ತಿ ಜನ ಸೇರ್ತಾರೆ. ಪ್ರತಿ ಗುರುವಾರನೂ ಕೂಡ ಅನ್ನ ಸಂತರ್ಪಣೆ ನಡೆಯುತ್ತೆ, ಹಂಗಾಗಿ ಇಲ್ಲಿ ಜನ ಜಾಸ್ತಿ ಸೇರ್ತಾರೆ. ಇಲ್ಲಿ ಸಾಯಿಬಾಬಾ ವಿಗ್ರಹ ಇಟ್ಟಿದ್ದಾರೆ, ದತ್ತಾತ್ರೇಯ ವಿಗ್ರಹ ಇಟ್ಟಿದ್ದಾರೆ, ಮತ್ತು ರಾಧಾಕೃಷ್ಣ ವಿಗ್ರಹ ಇಟ್ಟಿದ್ದಾರೆ. ಸಾಯಿಬಾಬಾದು ಚಿಕ್ಕ ಚಿಕ್ಕ ವಿಗ್ರಹಗಳಿರುತ್ತೆ, ಅದನ್ನು ಮನೆಗೆ ತಂದು ಪೂಜೆ ಮಾಡ್ಬೋದು. ಇಲ್ಲಿ ಚಿಕ್ಕ ಚಿಕ್ಕ ವಿಗ್ರಹಗಳನ್ನ ತಂದು ಪೂಜೆ ಮಾಡಿಸ್ಕೊಂಡು ಆಮೇಲೆ ಮನೆಗೆ ತಗೊಂಡೋಗಿ ಪೂಜೆ ಮಾಡ್ತಾರೆ. ಸಾಯಿಬಾಬಾಗೂ ಕೂಡ ಬಟ್ಟೆಗಳು ಸಿಗುತ್ತೆ, ಟೋಪಿನೂ ಸಿಗುತ್ತೆ. ಪ್ರತಿ ಗುರುವಾರ ಸಾಯಿಬಾಬಾ ವಿಗ್ರಹನ ತೊಳೆದು ಬಟ್ಟೆ ಹಾಕಿ ಅಲಂಕಾರ ಮಾಡಿ ಪೂಜೆ ಮಾಡ್ಬೋದು. ಮುಂದೆಗಡೆ ದೇವಸ್ಥಾನದಲ್ಲಿ ಜನ ಜಾಸ್ತಿ ಇರ್ತಾರೆ, ಹಂಗಾಗಿ ನಾನು ಹಿಂದಗಡೆ ಒಂದು ಚಿಕ್ಕ ದೇವಸ್ಥಾನ ಇದೆ, ಅಲ್ಲಿ ಕೂತ್ಕೊಂಡು ಬೇಡ್ಕೊಂಡು ಬಾಬಾನ ಬರ್ತೀನಿ. ನನಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗೆಲ್ಲ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಇವಾಗ ಸಾಯಿಬಾಬಾ ಟೆಂಪಲಿಂದ ಮನೆಗೆ ಹೊರಟಿದ್ದೀವಿ. ಅಲ್ಲೇ ಪ್ರಸಾದ ಕೊಟ್ಟರು, ಅಲ್ಲೇ ಪ್ರಸಾದನ ತಿನ್ಕೊಂಡು ದರ್ಶನ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಅದೇನೋ ಗೊತ್ತಿಲ್ಲ, ಹೋಗೋವಾಗಲೂ ಬೇಕಡ್ಡ ಬಂತು, ಬರೋವಾಗಲೂ ಬೇಕಡ್ಡ ಬಂತು. ಮಳೆ ನಿಂತೋಯ್ತು, ಇವಾಗ ಲೈಟಾಗಿ ಮಳೆ ಬರ್ತಾ ಇದೆ. ಅದಕ್ಕೆ ಬೇಗ ಮನೆಗೆ ಹೋಗಿ ಸೇರ್ಕೋಬೇಕು ಅಂತ ಹೊರಟಿದ್ದೀವಿ. ಬೇಕಡ್ಡ ಬಂತು ಅಂತ ಯೋಚನೆ ಇಲ್ಲ, ಎಲ್ಲಾದರೂ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಿದ್ರೆ ಸರಿ ಬೇಕಡ್ಡ ಬಂತು ಅಂತ ಏನೋ ಯೋಚನೆ ಮಾಡ್ಬೋದಿತ್ತು. ಇವಾಗ ಮನೆಗೆ ಹೋಗ್ತಾ ಇರೋದಲ್ವಾ, ಹಂಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಅವಾಗ ದೇವಸ್ಥಾನಕ್ಕೆ ಬರ್ತಾ ಇದ್ವಿ, ಸಾಯಿಬಾಬಾ ದೇವಸ್ಥಾನಕ್ಕೆ. ಅದೇನೋ ಗೊತ್ತಿಲ್ಲ, ತುಂಬ ತಿಂಗಳೇ ಆಗೋಯ್ತು, ಬರೋಕ್ಕಾಗಿರಲ್ಲ. ಇವತ್ತು ಗುರುವಾರ ಅಲ್ವಾ, ಹಂಗೆ ಹೋಗ್ಬಿಟ್ಟು ಬರೋಣ ಅಂತ ಟೈಮ್ ಮಾಡ್ಕೊಂಬಂದ್ವಿ. ತುಂಬ ದಿನದ ಮೇಲೆ ನೋಡಿದ್ದಕ್ಕೆ ತುಂಬ ಖುಷಿ ಆಯಿತು, ಒಳ್ಳೆ ದರ್ಶನ ಆಯಿತು. ಇವತ್ತು ದೇವಸ್ಥಾನಕ್ಕೆ ಬಂದಿದ್ದು ತುಂಬ ನೆಮ್ಮದಿ ಅನ್ನಿಸ್ತು. ತುಂಬ ಲೇಟಾಗಿ ಹೋಗ್ಬಿಟ್ಟಿದೆ, ಮಳೆನೂ ಬರ್ತಾಯಿದೆ, ಹಾಗಾಗಿ ಬೇಗ ಮನೆ ಸೇರ್ಕೊಂತೀವಿ.
ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.